ಏನಕ್ಕೆ ಮನೇಲಿ ಯಾರು ಕಾಣಿಸ್ತಾನಿಲ್ಲ? ಅಮ್ಮ ಅದು ಇದ್ದಾರಾ ಇಲ್ವಾ? ಅಥವಾ ಇವತ್ತು ಶಿವರಾತ್ರಿ ಅಂತ ಗುಡಿಗದು ಏನಾದರೂ ಹೋದ್ರಾ? ಏನು ಮದು, ನನಗೂ ಗೊತ್ತಿಲ್ಲ. ನಿಮ್ಮನ್ನ ಬೇರೆ ನಿನ್ನೆ ತಾನೇ ಬಂದಿದ್ರು. ನಾವು ಇವಾಗ ನಿನ್ನ ಕರೆಯೋದಕ್ಕಂತ ಬಂದಿದ್ದೆ, ಅವ್ರಿಗೆ ಗೊತ್ತಿಲ್ಲ. ನಾನು ಹಂಗ ನಿನ್ನ ನೋಡಿದ್ರಾತಂತ ಬನ್ನಿ. ಆದರೆ ನಿನ್ನ ಪರಿಸ್ಥಿತಿ ನೋಡಿ ನಿನ್ನನ್ನು ಕರ್ಕೊಂಡೆ ಬರೋವಾಗಾಯ್ತು. ಇವಾಗ ಅತ್ತೆ ಮಾವ ಕೇಳಿದ್ರೆ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ. ಬಾ ನೋಡೋಣ. ಅತ್ತೆ, ಅತ್ತೆ. ಹಾ ಮೀನಾ, ಬಂದೆವ? ಬಾ ಬಾ ಬಾ. ನಾನ ಬರ್ಬೇಕಾನೆ, ಬಾ. ಒಂದೀಟ ಸ್ವಲ್ಪ ಒಳಗೆ ಕೆಲಸ ಮಾಡತ್ತಿದ್ದೆ. ಬಾಯವ. ಇಲ್ಲ ತಡಿ, ನಾನ ಬಂದ್ ತಡಿ. ಸರಿ ಆಯ್ತು ರತ್ತಿ, ಬನ್ರಿ. ಬಾ ಮದು, ಒಳಗಡೆ ಹೋಗೋಣ. ಅಲ್ಲ ನೀ ಯಾಕೆ ಬರೋದು ಲೇಟ್ ಮಾಡಿರಿ? ಅಳಿಯಂದ್ರ ನೋಡ್ರಿ ಆಗ ಬಂದಾರು, ನೀವು ನೋಡ್ರಿ ಈಗ ಬರತ್ರಲ್ಲ. ಅಯ್ಯೋ ಅಮ್ಮ, ಅಳಿಯಂದ್ರ ಅಂತ ಐತ್ರಿ ಅದಕ್ಕೆ. ಅಳಿಯಂದ್ರ ಅಂದ್ರೆ ನನ್ನ ಗಂಡನ ಅತ್ತ ರಾಜುನ. ನಂಗೂ ಅದೇ ಆಶ್ಚರ್ಯ ಆಗೋದು ಮದು. ಅತ್ತೆ ನೋಡಿದ್ರೆ ಅಳಿಯಂದ್ರ ಅನ್ನತಾರ, ಅಲ್ಲ ಇವ್ರು ಯಾರಿಗೆ ಅನ್ನತಾರು? ಅಯ್ಯಯ್ಯಯ್ಯ, ಏನಲ್ಲೇ ಪಿಸಿ 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 ಮಾತಾಡಕತ್ರಲ್ಲ. ನಾನು ಏನು ಹೇಳೋದ್ರೆ ನೀವೇನು ಮಾತಾಡಕತ್ರಿ? ಅದು ಅತ್ತೆ, ಅದು ನಾವು ಇಲ್ಲಿ ಮಧುನ ಯಾಕೆ ಕರ್ಕೊಂಡು ಬಂದೆ ಅಂದರೆ ಅದು ಅದನ್ನು ನಾನು ಹೇಳ್ತೀನಿ ಮೀನಾ ಅವ್ರೆ, ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ ಹೇಳೋದಕ್ಕೆ? ಅಷ್ಟು ಯಾಕೆ ತಡಪಡ ತಡಪಡ ಮಾತಾಡ್ತಾ ಇದ್ದೀರಾ? ತಡಿ, ವೇಟ್, ಐ ವಿಲ್ ಕಮಿಂಗ್. ಅಯ್ಯೋ ಅದಕ್ಕೆ ಶಿವನೇನ ಅದಕ್ಕೆ ಮನೆಗೆ ಬಂದಿದ್ದಾನೆ. ನಾವು ಶಿವಪ್ಪನ ಆಶೀರ್ವಾದ ತಗೊಂಡು ಬಂದಿದ್ದೀವಿ ಅಂದರೆ ಇವನು ರಾಜನ ಅಥವಾ ನನ್ನ ಗಂಡನ ಅಥವಾ ಆ ಪಾಂಡುರಂಗನ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೆ. ನನ್ನ ಗಂಡ ರಾಜು ಇದ್ರೆ ಚೆನ್ನಾಗಾಯ್ತು, ಇಲ್ಲ ಅಂದ್ರೆ ನಮ್ಮ ಕತೆ ಅಷ್ಟೇ ಅತ್ತೆ. ನಮ್ಮ ಮನೆಯವ್ರನ್ನ ಯಾರನ್ನ ಬಿಡಲ್ಲ ಅವನು. ಸಮಾಧಾನ ಮತ್ತು ಸಮಾಧಾನ ಎಲ್ಲ ನೀನೇ ಅತ್ತೆ ಮುಂದೆ ಹೇಳೋ ಆಗಿದೆಯಲ್ಲ, ಸ್ವಲ್ಪ ಸುಮ್ಮನೆ ಇರು. ಅಲ್ಲ ರಾಜು ಅವರೇ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ನಮ್ಗೇನ ಮುಂಚೆ ಬಂದಿದ್ರಲ್ಲ, ನಾವೇನಾದ್ರೂ ಇಲ್ಲಿ ಬರೋದು ಗೊತ್ತಿತ್ತಾ ನಿಮಗೆ? ಅಯ್ಯ ಏನ ಮೀನಕ್ಕ, ನಾನು ನಿಂಗೆ ಫೋನ್ ಮಾಡೀನಿ, ನೀನು ಎತ್ತಲಿಲ್ಲ. ಮದುಗೆ ಮಾಡೀನಿ, ಮದುನೂ ಎತ್ತಲಿಲ್ಲ. ಕಡಿಕ ರಾಜುಗೆ ಮಾಡೀನಿ. ರಾಜು ಎಲ್ಲದೀಪ ಮನೆಗೆರ ಬಾ, ಮಧು ಮತ್ತು ಮೀನಾ ಬರತಾರಂತ, ನೀನು ಇಲ್ಲೇ ಮನೆಗೆ ಬಂದ್ಬಿಡ ಅಂತ ಹೇಳೀನಿ. ಹಂಗಾಗಿ ಪಾಪ ಮನೆ ಅಳಿಯಂದ್ರ ಮನೆಗೆ ಬಂದರು. ನೀವು ನೋಡ್ರಿ ಈಗ ಬರಾಕತ್ತೀರಿ. ಅಲ್ಲ ಗುಡಿ ಗಿಡಿಗೆ ಹೋಗೋದು ಯಾವಾಗ? ಸ್ನಾನ ಇಲ್ಲ ಏನಿಲ್ಲ, ಈಗೆರ ನೋಡಿ ಹೆಂಗದ ಜಟ್ರ ಗುದ್ಲ ಬಿಟ್ಕೊಂಡು. ಹೋಗೋಗ ಸ್ನಾನ ಮಾಡಿ ಜಲ್ದಿ ಜಲ್ದಿ ರೆಡಿ ಆಗ್ರಿ, ದೇವಸ್ಥಾನಕ್ಕೆ ಹೋಗ್ಬರೋಣ. ಸರಿ ಆಯ್ತು ರೀತಿ, ನೀವು ನಡ್ರಿ ಐತಿ ಬಾತಿ ಒಳಗಡೆ. ಸರಿ ಸರಿ, ಜಲ್ದಿ ಬರ್ರಿ. ಹಾಯ್ ಡಾರ್ಲಿಂಗ್ ಮಧು. ಅಯ್ಯೋ ಅದಕ್ಕೆ ನಂಗೆ ತುಂಬ ಭಯ ಆಗ್ತಾ ಇದೆ ಅದಕ್ಕೆ. ಭಯ ಪಡಬೇಡ ಮಧು, ನಾನಿರುವಾಗ ನಿನಗೆ ಎಂತ ಭಯ? ಸುಮ್ಮನಿರು. ಹೇ, ಯಾರು ನೀನು? ಹಾಂ, ಯಾರು ನೀನು? ನಮಗಿನ್ನ ನಮ್ಮ ಮನೆಗೆ ಬಂದಿದೀಯಾ ಮುಂಚೆ? ಯಾರು ನೀನು ಅಂತ ಸರಿಯಾಗಿ ಹೇಳಿದ್ರೆ ಸರಿ ಹೋಯ್ತು, ಇಲ್ಲ ಅಂದರೆ ನೋಡು ಇವಾಗ ಬೇರೆನೇ ಆಗುತ್ತೆ. ಅಯ್ಯೋ ಮೀನಾ ಅವರೇ, ನಾನು ರಾಜು ಅಲ್ಲ. ನೀವು ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದ್ದೀರಾ? ಅವಳು ನೋಡಿದ್ರೆ ಅಷ್ಟೊಂದು ಗೆರ ಬಡ್ದರಾಗಿ ನಿಂತಿದ್ದಾಳೆ, ನೀವು ನೋಡಿದ್ರೆ ಕೋಪ ಮಾಡ್ಕೊಂಡು ನಿಂತಿದ್ದೀರಾ. ಏನಾಯ್ತು? ಯಾಕೆ ಈ ರೀತಿ ಇದ್ದೀರಾ? ನನಗಂತೂ ಒಂದು ತಿಳಿತಾನೇ ಇಲ್ಲ. ಮಧು, ಏನಾಯ್ತು ಮಧು? ಯಾಕೆ ಈ ರೀತಿ ನಿಂತಿದ್ಯಾ? ಏನಂತ ಹೇಳು. ಅದು ನಿಜವಾಗ್ಲೂ ನೀನು ರಾಜು ನೀನಾ? ಹೌದಮ್ಮ, ನಿಂಗೆ ತಾಳಿ ಕಟ್ಟಿರೋ ರಾಜುನೇ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ರಾಜುನೇ. ಯಾಕೆ ಈ ರೀತಿ ಕೇಳ್ತಾ ಇದೆಯಾ? ಹುಷಪ್ಪ, ಸಾಕಾಯ್ತು ನನಗೆ. ನಾನಂತೂ ತುಂಬಾನೇ ಭಯ ಪಟ್ಬಿಟ್ಟಿದ್ದೆ. ನೀನು ಎಲ್ಲಿ ನಿಮ್ಮ ಅಣ್ಣ ಪಾಂಡುರಂಗ ಅಂತ ಹೇಳ್ತಿಯಲ್ಲ, ಅವನೇನು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ನಮ್ಮ ಅಣ್ಣನ ವಿಷಯ ಇವಾಗ ಯಾಕೆ ಎತ್ತುತ್ತಾ ಇದೆಯಾ? ಅಲ್ಲ, ಅವನೇನು ಮಾಡ್ದ? ಅವನೇನಾದರೂ ಮತ್ತೆ ಬಂದಿದ್ನಾ? ಬಂದಿದ್ನ ಏನು? ಬಂದು ಅವಳಿಗೆ ಎಷ್ಟು ಟಾರ್ಚರ್ ಕೊಟ್ಟು ಅವಳನ್ನ ಹೊಡೆದು ಬಡಿದು ಅವಳ ಮುಖ ನೋಡೋಕ್ಕಾಗದಿರ್ಕಿಲ್ಲ, ಆ ರೀತಿ ಹೊಡೆದಿದ್ದ ಅವಳನ್ನ. ಅಲ್ಲ, ನೀನು ಎಲ್ಲಿಗೆ ಹೋಗಿದ್ದೀಯ ಅವಳನ್ನ ಬಿಟ್ಟು? ಹರಾಜು, ನಿನಗೊಂದು ಸ್ವಲ್ಪ ಗೊತ್ತಾಗೋದಿಲ್ವಾ? ಹೆಂಡ್ತಿನ ಆ ರೀತಿ ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ಮೀನಾವ್ರಿ, ನನ್ನ ಪರಿಸ್ಥಿತಿ ಯಾಕೆ ಕೇಳ್ತೀರಾ ಮೀನಾವ್ರಿ? ನನ್ನನ್ನು ಫಸ್ಟು ಹೊಡೆದು ಅಲ್ಲಿ ಕೂಡ ಹಾಕ್ಬಿಟ್ಟಿದ್ದ ಒಂದು ಶೆಡ್ನಲ್ಲಿ. ಅಲ್ಲಿಂದ ನಾನು ತಪ್ಪಿಸ್ಕೊಂಬರೋಷ್ಟರಲ್ಲಿ ಸಾಕಾಗೋಯ್ತು ಮೀನಾವ್ರಿ. ಅದು ತಪ್ಪಾಯ್ತು ಮಧು, ನೀನೇನೊಬ್ಬಳು ನನ್ನ ಬಿಟ್ಟು ಹೋಗ್ಲೇಬಾರ್ದಾಗಿತ್ತು ಅವತ್ತು. ನಾನು ಹೊರಗೆ ಹೋದೆ ಅಲ್ವಾ, 2 ನಿಮಿಷ ಆದ್ಮೇಲೆ ಹೊರಗೆ ಹೋಗಿ 2 ನಿಮಿಷಕ್ಕೆ ಅವನನ್ನು ಅಲ್ಲೇ ಬಾಯಿಗೆ ಒಂದು ಬಟ್ಟೆ ಹಿಡಿದು ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಒಂದು ರೂಮಲ್ಲಿ ಕೂಡ ಹಾಕಿದ್ದ. ಅಲ್ಲಿಂದ ಯಾರೋ ಒಬ್ಬ ಅಣ್ಣ ಬಂದು ಅವನು ನನ್ನ ಕಾಪಾಡ್ದ. ಅವನು ಕಾಪಾಡಿದ ಮೇಲೆ ನಾನು ಅತ್ತೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಇಲ್ಲಿಗೆ ಬಂದೆ. ನೀನು ಇಲ್ಲಿಗೆ ಬರ್ತಾ ಇದೀಯಾ ಅಂತ ಹೇಳಿ ಅತ್ತೆ ಹೇಳಿದರು. ಹಾಗಾಗಿ ನಾನು ಇಲ್ಲಿಗೆ ಬಂದೆ ಮಧು. ನನಗೆ ತುಂಬಾ ಗಾಬರಿಗಿತ್ತು. ನಿನಗೇನು ಆಗಿಲ್ವಲ್ಲ ಮಧು? ಇಲ್ಲ ರಾಜು, ಏನೂ ಆಗಿಲ್ಲ. ಇಷ್ಟೆಲ್ಲ ನೋವಾಗಿತ್ತು, ಏನೂ ಗೊತ್ತಿಲ್ಲ. ಅಲ್ಲಿ ಶಿವಪ್ಪ ಬಂದು ನಮ್ಮನ್ನ ಕಾಪಾಡ್ದ. ಶಿವಪ್ಪ ನನ್ನ ಮಗದ ಮೇಲಿರುವಂಥ ಗಾಯಗಳನ್ನೆಲ್ಲ ಮಾಯ ಮಾಡಿಬಿಟ್ಟ. ಇವಾಗ ನಾನು ಚೆನ್ನಾಗಿದ್ದೀನಿ ರಾಜು. ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಸಾಯ್ಬೇಕು ಅಂತ ಅನ್ಕೊಂಡಿದ್ದೆ. ಇನ್ನೇನು ಸಾಯ್ಬೇಕು ಅನ್ನೋ ಅಷ್ಟರಲ್ಲಿ
ಅದಕ್ಕೆ ಬಂದ್ರು, ಅದಕ್ಕೆ ಬರಲಿಲ್ಲ ಅಂತಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ರಾಜು. ನನಗೆ ಯಾಕೋ ಇವನ ಮೇಲೆ ಡೌಟ್ ಬರ್ತಾ ಇದೆ. ಇವನ್ ರಾಜುನ ಅಥವಾ ಅವನೇನಾ? ಎಲ್ಲ ಹಾಕಿರೋ ಡ್ರೆಸ್ಸೇ ಇದೆ, ಸೇಮ್ ಪ್ಯಾಂಟ್, ಸೇಮ್ ಡ್ರೆಸ್ಸು, ಸೇಮ್ ಹೇರ್ ಸ್ಟೈಲು. ನಾಟಕ ಮಾಡ್ತಾ ಇದ್ದಾನಾ ಅಥವಾ ಇವನ್ ರಾಜುನೇನಾ? ಹೇಗೆ ನಂಬೋದು ಒಂದು ಗೊತ್ತಾಗ್ತಾ ಇಲ್ಲ. ಇನ್ನು ಮೇಲೆ ಇವ್ರನ್ನ ಇಲ್ಲೇ ಇಟ್ಕೋತೀನಿ. ಅದಕ್ಕೆ ಆವಾಗ ಏನು ಮಾಡ್ತಾನೆ ನಾನು ನೋಡ್ತೀನಿ. ಅತ್ತೆ ಮಾವನ ನನ್ನ ಗಂಡನ ಎಲ್ಲರನ್ನೂ ಒಪ್ಪಿಸಿ ಮಧುನ ಇವನನ್ನ ಇಲ್ಲೇ ಇಟ್ಕೋತೀನಿ. ಅವಾಗ ಗೊತ್ತಾಗುತ್ತೆ ಇವ್ರು ರಾಜುನ ಅಥವಾ ಇವ್ರ ಅಣ್ಣನ ಅಂತ ಹೇಳಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಾರಿ ತಪ್ಪಿದ ಮಗ ಹೇಗೆ ಬರ್ತಾ ಇದೆ, ಇನ್ನೂ ಸ್ಟೋರಿ ತುಂಬ ಚೆನ್ನಾಗಿ ಬರುತ್ತೆ. ಬರ್ಬರ್ತಾ ನಿಮಗೆ ಫುಲ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿನ ನಾನು ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಹಾಗಾಗಿ ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಚಾನಲ್ನ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನನಗೆ ಇವನ್ನೆಲ್ಲ ಮಾಡೋದು ನಾಟಕನೇ ಅಂತ ಅನಿಸ್ತಾ ಇದೆ. ಇವನೇ ಅವನ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊತ ಬಂದು ಅಲ್ಲಿಂದ ಓಡಿ ನಾವು ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿತ್ತು, ಇಲ್ಲಿಗೆ ಬಂದಿದ್ದಾನೆ ಅಂತ ಅನಿಸ್ತಾ ಇದೆ. ಇಲ್ಲೇ ಉಳಿತಾರಲ್ಲ ಅವಾಗ ಗೊತ್ತಾಗುತ್ತೆ. ಮಧು, ಸರಿ ರಾಜು, ಹಾಗಿದ್ರೆ ಒಳಗಡೆ ಬನ್ನಿ, ಹೋಗೋಣ. ಥ್ಯಾಂಕ್ಸ್ ಮೀನವ್ರೆ, ನನ್ನ ನಂಬಿ ನೀವು ಒಳಗಡೆ ಕರ್ಕೋತಾ ಇದ್ದೀರಲ್ಲ, ನನಗದೇ ಖುಷಿ ಆಗ್ತಾ ಇದೆ. ಅದರಲ್ಲೂ ನನ್ನ ಮದುವೆನ ಕಾಪಾಡಿ, ನಾನು ತುಂಬ ಪ್ರೀತಿ ಮಾಡೋ ಹುಡುಗಿನ ನೀವು ಕಾಪಾಡಿ ಮನೆಗೆ ಕರ್ಕೊಂಬಂದಿದ್ದೀರಲ್ಲ, ನನಗದೇ ಖುಷಿ ಆಗ್ತಾ ಇದೆ. ಅಂಥ ಒಂದು ವ್ಯಕ್ತಿಯಿಂದ ಅವಳನ್ನು ಕಾಪಾಡಿದ್ದೀರಲ್ಲ, ನೀವು ತುಂಬಾ ಧೈರ್ಯಶಾಲಿ ಮೀನವ್ರೆ, ಗ್ರೇಟ್ ನೀವು. ಅವನು ಎಷ್ಟೊಂದು ಕೆಟ್ಟ ಹುಳ ಅನ್ನೋದು ನನಗೆ ಮಾತ್ರ ಗೊತ್ತು. ಅದಕ್ಕಾಗಿ ಅವನ ನನ್ನನೇ ಅಲ್ಲ ಅಂತ ಹೇಳಿ ನಾನು ಎಲ್ಲೋ ಬಂದು ಒಂದು ಹಾಸ್ಟೆಲ್ಲಿ ಉಳಿದು ನಾನು ಕಲಿತಾ ಇರೋದು. ತಂದೆ ತಾಯಿ ಇದ್ರೂ ಕೂಡ ಅವ್ರನ್ನ ಅವನೇ ಕೊಲ್ಲೋ ಹಾಗಾಯಿತು. ಅದಕ್ಕಾಗಿ ನನಗೆ ತಂದೆ ತಾಯಿ ಕೂಡ ಇಲ್ಲ, ಅಜ್ಜ ಅಜ್ಜಿ ಇಬ್ಬರೇ ಇರೋದು. ಅದರಲ್ಲೂ ನಾನು ಅದಕ್ಕೆ ಎಲ್ಲ ಸುಳ್ಳು ಹೇಳಿ ಮಧುನ ಮದುವೆ ಆಗುವಾಗಾಯಿತು. ಇವಾಗ ನೋಡಿದ್ರೆ ಈ ರೀತಿ ಎಲ್ಲ ಆಯಿತು. ಸಾರಿ ಮನವ್ರೆ, ಸಾರಿ, ನಂದೇ ತಪ್ಪು. ಇನ್ನು ಮುಂದೆ ನಾನು ಮಧುನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಮೀನವ್ರೆ. ಇಲ್ಲಿಂದ ನಾನು ಬೇರೆ ಊರಿಗೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರಲ್ಲೇ ಉಳಿದು ಅಲ್ಲೇ ಒಂದು ಜೀವನನ ನಾವು ಸಾಗಿಸ್ತೀವಿ ಮೀನವ್ರೆ. ಬೇಡ ರಾಜು ಅವರೇ, ಬೇಡ. ಇನ್ನು ಮೇಲೆ ನೀವು ಎಲ್ಲಿಗೂ ಹೋಗೋದು ಬೇಡ. ನಾವು ಎಲ್ಲಿರ್ತೀವೋ ನಮ್ಮ ಮನೇಲಿ ಕೂಡ ನೀವೇ ಇರಿ. ಇಲ್ಲಿ ನೀವು ಇರ್ಬೋದು. ಇನ್ನು ಮುಂದೆ ನೀವು ಇಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಬೇಕಿದ್ರೆ ತರುಣ್ ಅವ್ರ ಆಫೀಸಲ್ಲಿ ನಿಮಗೆ ಕೆಲಸನ ಹುಡುಕಿ ನಾನೇ ಕೊಡೋಕೆ ಹೇಳ್ತೀನಿ. ಅವ್ರ ಜೊತೆನೇ ಹೋಗಿ, ಅವ್ರ ಜೊತೆನೇ ಬನ್ನಿ. ಮಧುನು ನಮ್ಮ ಮನೇಲೇ ಇರ್ತಾಳೆ, ನೀವು ನಮ್ಮ ಮನೇಲೇ ಉಳಿರಿ. ಹೇಗೋ ನಿಮಗೂ ತಂದೆ ತಾಯಿ ಇಲ್ಲ, ಅಜ್ಜ ಅಜ್ಜಿ ಅಷ್ಟೇ ಅಂತೀರಾ. ಅಜ್ಜ ಅಜ್ಜಿನೂ ಅವರು ನಿಮ್ಮ ಸ್ವಂತ ಅಜ್ಜ ಅಜ್ಜಿ ಅಲ್ಲ ಅಂತ ಹೇಳ್ತೀರಾ. ಬೇಕಿದ್ರೆ ನೀವು ದುಡ್ದಿರೋದ್ರಲ್ಲಿ ಅವರಿಗೆಲ್ಲ ರೇಷನ್ ತಂದಿಡಿ, ನಾವೇನು ಬೇಡ ಅನ್ನಲ್ಲ. ಆದರೆ ನೀವು ಮಾತ್ರ ಇಲ್ಲೇ ಇರಬೇಕು. ಇನ್ನು ಮುಂದೆ ನಮ್ಮ ಅತ್ತೆ ಮಾವನ ಒಪ್ಸೋ ಜವಾಬ್ದಾರಿ ನಂದು. ನೀವು ಮಧು ಇನ್ನು ಮೇಲೆ ಇಲ್ಲೇ ಇರಬೇಕು. ಮಧು, ನಿನಗಿದು ಒಪ್ಗೆ ತಾನೆ? ಅಯ್ಯೋ ಅದಕ್ಕೆ ಇಲ್ಲೇ ಇರೋದ, ನಾನು ಇಲ್ಲಿ ಇರೋದನ್ನ ನಂಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಮತ್ತೆ ಎಲ್ಲೋ ಹೋದು ಮತ್ತೆ ಅಲ್ಲೇನೋ ಆಗಿ ನಂಗೆ ತುಂಬ ಗಾಬರಿ ಆಗಿತ್ತು. ಅದಕ್ಕೆ ಇಲ್ಲೇ ಇದ್ದೇ ನೀವು ಹೆಂಗೋ ಕಾಪಾಡಿ ಕರ್ಕೊಂಬಂದ್ರಿ ಅಂತ ಬೆಂಗಳೂರು ಸಿಟಿಲಿ ಮತ್ತೆ ಹೋಗಿ ಅಲ್ಲಿ ನನ್ನ ಜೀವನ ಏನಾದರೂ ಹಾಗೆ ಆದರೆ ಯಾರು ಕಾಪಾಡ್ತಾರೆ? ಹಾಂ, ಇಲ್ಲಿ ನೀವು ಇದ್ದೀರಿ ಅಂತ ಕಾಪಾಡಿದ್ರಿ. ಹಾಗಾಗಿ ನೀವು ಒಪ್ಪಿಸ್ತೀನಿ ಅನ್ನೋದಕ್ಕೆ ನಂಗೆ ತುಂಬ ಖುಷಿ ಆಯ್ತು. ಅದಕ್ಕೆ ನನಗಂತೂ ಇಲ್ಲಿರೋದಕ್ಕೆ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ಇಲ್ಲಿದ್ರೆ ನಾನು ಯಾವಾಗಲೂ ಸೇಫ್ ಆಗಿರ್ತೀನಿ ಅನ್ನೋದೇ ನನ್ನ ಖುಷಿ. ಹಾಗಿದ್ರೆ ನಾನಿನ್ನ ಚೆನ್ನಾಗಿ ನೋಡ್ಕೊಳ್ವಾ? ನನ್ನ ಜೊತೆ ಇದ್ರೆ ನೀನು ಸೇಫ್ ಆಗಿರಲ್ವಾ ಮಧು? ಹಾಗಲ್ಲ ರಾಜು, ನಾನು ಹೇಳಿರೋದು ಇವಾಗ ತಾನೇ ನಿನ್ನ ಜೊತೆನೇ ಇದ್ದೆ, ಆದರೂ ಕೂಡ ಈ ರೀತಿ ಎಲ್ಲ ಆಯಿತು. ಮುಂದೆ ಕೂಡ ಈ ರೀತಿ ಆಗಬಾರ್ದು ಅಲ್ವಾ? ಇಲ್ಲಿ ಇರೋಣ ತಗೋ. ನಿನಗೆ ಮನೆ ಹಳೆ ಆಗಿರೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನನ್ನ ಇಷ್ಟೊಂದು ಪ್ರೀತಿ ಮಾಡಿದೀಯ ಅಂದರೆ ನಿನಗೇನು ಪ್ರಾಬ್ಲಮ್ ಇರಲ್ಲ ಬಿಡು. ನೀನು ಇಲ್ಲಿ ನನ್ನ ಜೊತೆನೇ ಇರೋ ರಾಜು, ಅಷ್ಟೇ ಸಾಕು. ಪ್ಲೀಸ್ ಅಳಬೇಡ, ಸುಮ್ಮನೆ ಇರು. ಸರಿ ಆಯಿತು ಮಧು, ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ. ಮತ್ತೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಅಲ್ಲಿಗೆ ಹೋದ್ರೂ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದೆಯಾ? ಹಾಗಾಗಿ ಸರಿ ಬಿಡು, ನೀನು ಹೇಳಿದಾಗೆ ನಿನ್ನ ಜೊತೆ ಇಲ್ಲೇ ಇರ್ತೀನಿ. ಸರಿನಾ ಮೀನವ್ರೆ? ಆಯಿತು ರಾಜು ಅವರೇ, ನನಗೂ ಅದೇ ಖುಷಿ. ಅತ್ತೆ ಮಾವನ ಒಪ್ಸೋ ಜವಾಬ್ದಾರಿ ನಂದು. ನೀವು ಬನ್ನಿ ಒಳಗಡೆ. ಇವಾಗ ಸ್ನಾನ ಮಾಡ್ಕೊಂಡು ಮದು ರೆಡಿ ಆಗು, ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ಲರೂ. ಸರಿ ಅದಕ್ಕೆ ನಡಿ ರಾಜು, ಹೋಗೋಣ. ಛೇ, ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಇವಳನ್ನೇ ಮೊದಲು ನಾನು ಸುಮ್ಮನೆ ಬಿಡಬಾರ್ದು. ಇವಳಿಗೆ ಹೊಟ್ಟೆಲಿ ಮಗು ಇದೆಯಲ್ವಾ, ಆ ಮಗು ಭೂಮಿಯೇ ನೋಡ್ತಿರೋ ಹಾಗೆ ಮಾಡಬೇಕು. ಇವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇಲ್ಲೇ ಇದ್ಕೊಂಡೇ ನಿನ್ನ ಜೊತೆ ಆಟ ಆಡ್ತೀನಿ, ನೋಡ್ತಾ ಇರು ಮೀನಾ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು. ನೀನು ಒಬ್ಳಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ರಾಜು ಅಂತೀರಿ, ರಾಜುನ ಎಲ್ಲೋ ಇಟ್ಟಿದ್ದೀನಿ. ಅವನು ನಿಮ್ಮ ಮುಂದೆ ಬರಬೇಕಾದ್ರೆ ತುಂಬ ದಿನ ಆಗುತ್ತೆ. ಅವನು ಬರೋವರೆಗೂ ಈ ರಾಜನ್ ಥರ ನಾನೇ ಯಾಕೆ ಮಾಡ್ತಾ ಇದ್ದೀನಿ. ಆದರೆ ಇವಳ ಜೊತೆ ಏನಾದ್ರು ಸಂಸಾರ ಮಾಡೋದಾದರೆ ಅವನನ್ನೇ ಇಲ್ಲಿ ತಂದು ಕುಂದ್ರಿಸ್ತೀನಿ. ಇವಳ ಜೊತೆ ಎಲ್ಲ ಸಂಸಾರ ಮಾಡೋ ಅಷ್ಟೊಂದು ಕೆಟ್ಟಿಲ್ಲ ನಾನು. ಮುಖ ನೋಡಿ ಉಳಿದು ಹೇಗಿದೆ, ಹೇಗಾದರೂ ಮದುವೆ ಆದ್ನೋ ಏನೋ ಅವನು. ನಾನೇನಾದರೂ ಆಗಿದ್ರೆ
ಇವಳನ್ನ ಮೂಸ್ ಕೂಡ ನೋಡ್ತಾ ಇರಲಿಲ್ಲ. ಬಾ ರಾಜು, ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಯಾಕೆ, ಏನಾದ್ರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ ಮಧು, ಅದು ಇಲ್ಲೇ ಇರಬೇಕು ಅಂತ ಆಯ್ತಲ್ಲ, ಹಾಗಾಗಿ ನಮ್ಮ ಬಟ್ಟೆಗಳೆಲ್ಲ ಅಲ್ಲೇ ಇದೆಯಲ್ಲ, ಅವನ್ನ ಹೇಗೆ ತರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ರಾಜು ಅವರೇ, ನಿಮ್ಮ ಬಟ್ಟೆ ಗಿಟ್ಟೆ ಯಾಕೆ ಯೋಚನೆ ಮಾಡ್ತೀರಾ? ಬಟ್ಟೆ ಮನೇಲಿ ತುಂಬಾನೇ ಇದೆ. ಬೇಕಿಂದ್ರೆ ಹೊಸ ತರೋದಕ್ಕೆ ಹೇಳ್ತೀನಿ ನಮ್ಮ ಮನೆಯವ್ರಿಗೆ. ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ಮೀನ್ ಆ, ನಿಮ್ಗೇನಾದ್ರೂ ಬೇಕಿದ್ರೆ ಮೀನಾ ಅಂತ ಸರಿ ಕರೀರಿ, ನಾನು ನಿಮಗೆ ಬಂದು ತಂದು ಕೊಡ್ತೀನಿ. ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಮನೇಲಿ ನಾನು ನಿಮ್ಮ ತಂಗಿ ಥರ ಅನ್ಕೊಳ್ಳಿ. ತಂಗಿನ ನೀವು ಯಾವ ರೀತಿ ಕೇಳ್ತೀರೋ ಆ ರೀತಿನೇ ಕೇಳಿ, ನನಗೇನು ಬೇಜಾರಿಲ್ಲ. ನಾನು ನೀವೇನು ಹೇಳಿದ್ರು ಮಾಡ್ಕೊಡ್ತೀನಿ. ಓಕೆ ಮಧು, ನಿನಗೇನು ಬೇಜಾರಿಲ್ಲ ಅಲ್ವಾ? ಅಯ್ಯೋ ಅದಕ್ಕೆ ನನ್ನ ಪ್ರಾಣನ ಕಾಪಾಡಿದ ದೇವತೆ ನೀವು. ಅಲ್ಲ, ನೀವು ನನ್ನನ್ನು ಮತ್ತೆ ಮನೇಲಿ ತಂದು ಇಟ್ಕೋತಾ ಇದ್ರ. ಈಗಿನ ಕಾಲದಲ್ಲಿ ಒಂದು ಅದಕ್ಕೆ ತಾನೇ ಒಂದು ನಾದ್ನಿನ ತಂದು ಮನೇಲಿ ಇಟ್ಕೋತಾಳೆ. 2 ದಿನ ಬಂದ್ರೆ ಸಾಕು, ಯಾವಾಗ ಹೋಗ್ತಾಳಪ್ಪ ಇವಳು, ಎಲ್ಲ ಕೆಲಸ ನನಗೇ ಆಗಿದೆ ಅಂತ ಅಂತಾಳೆ. ಅಂಥದ್ರಲ್ಲಿ ನೀವು ನನ್ನ ಗಂಡನ ನನ್ನ ಇಲ್ಲೇ ಕರ್ಕೊಂಬಂದು ಇಟ್ಕೋತಾ ಇದ್ದೀರಲ್ಲ, ನೀವು ಗ್ರೇಟು ಅದಕ್ಕೆ, ನೀವು ಗ್ರೇಟ್, ತುಂಬಾನೇ ಗ್ರೇಟ್ ಅದಕ್ಕೆ ನೀವು. ಮಧು, ನೀನು ಆ ರೀತಿ ಎಲ್ಲ ಅನ್ಬೇಡ. ನೀನು ನನ್ನ ಆದ್ನಿ ಥರ ಅಲ್ಲ. ನಾನು ನಿನಗೆ ಮೊದಲೇ ಹೇಳಿದ್ನಿ, ಫಸ್ಟ್ನೇ ಮಗಳು ನನಗೆ ನೀನೇ. ನನ್ನ ಅಕ್ಕ, ನನ್ನ ತಂಗಿ, ನನ್ನ ಫ್ರೆಂಡು ಎಲ್ಲ ನನಗೆ ನೀನೇ ಅಂತ ನಾನು ಹೇಳಿದ್ದೀನಿ. ಎಲ್ಲ ನೀನೇ ಆದಮೇಲೆ ನಾನು ಇಷ್ಟ ಹಚ್ಕೊಂಡಿರ್ಬೇಕಾದ್ರೆ ಜಗಳ ಅಕ್ಕ ತಂಗಿರಲ್ಲೂ ಬರುತ್ತೆ, ಅತ್ತೆ ತಾಯಿ ಮಗಳಲ್ಲೂ ಬರುತ್ತೆ, ಅತ್ತೆ ಸೊಸೆಯಲ್ಲೂ ಬರುತ್ತೆ. ಆದರೆ ನಾವಿಬ್ಬರಲ್ಲೂ ಬರ್ಬೋದು ಹೋಗ್ಬೋದು, ಆದರೆ ನಾವಿಬ್ರು ಯಾವಾಗಲೂ ದೂರ ಆಗಬಾರ್ದು. ನಾವು ಇದೇ ರೀತಿ ಇರೋಣ. ನಾನು ಮಾತ್ರ ನೀನು ಚೆನ್ನಾಗಿ ನೋಡ್ಕೋತೀನಿ ಮಧು, ನೀನೇನು ಯೋಚನೆ ಮಾಡಬೇಡ. ನಾನು ನಿನಗೆ ಅವಾಗಲೇ ಮಾತು ಕೊಟ್ಟಿದ್ದೀನಿ ತಾನೆ, ನನಗೇನಾದರೂ ಪರವಾಗಿಲ್ಲ, ನಿನಗೇನಾಗೋದಕ್ಕೂ ನಾನು ಬಿಡಲ್ಲ. ಯಾಕಂದರೆ ನೀ ನನ್ನ ಮುದ್ದಿನ ಫ್ರೆಂಡ್ ಆಗಿರ್ಬೋದು, ನನ್ನ ಮುದ್ದಿನ ತಂಗಿ ಆಗಿರ್ಬೋದು, ನನ್ನ ಮುದ್ದಿನ ಗೆಳತಿ ಆಗಿರ್ಬೋದು, ಎಲ್ಲನೂ ನಂಗೆ ನೀನೇ. ಬಾ ಮದು, ಹೋಗೋಣ ಒಳಗಡೆ. ರಾಜು ಅವರೇ ಬನ್ನಿ. ಓಹೋಹೋ, ಎಲ್ಲಾನು ಇವಳೇನಾ? ಇವಳೇ ಇಲ್ಲ ನೀನೇ ಇಲ್ಲ ಅಂದರೆ ಇವಳು ಏನೂ ಅಲ್ಲ. ಹಾಗಾದರೆ ಫಸ್ಟು ನಿನ್ನನ್ನೇ ಟಾರ್ಗೆಟ್ ಮಾಡಬೇಕು, ಆಮೇಲೆ ಇವಳನ್ನ ಮಾಡಬೇಕು. ನಾನು ರಾಜುನೇ ಇನ್ಮೇಲೆ ನಿನ್ನ ಜೊತೆನೂ ಆಟ ಆಡ್ತೀನಿ, ನಿಮ್ಮ ಅತ್ತಿಗೆ ಜೊತೆನೂ ಆಟ ಆಡ್ತೀನಿ. ಬಾರಿ, ನೋಡೇ ಬಿಡ್ತೀನಿ ನಾನು. ಛೇ, ಪ್ಲ್ಯಾನ್ ಎಲ್ಲ ಹಾಳಾಗೋಗ್ಬಿಡ್ತು. ಹಾಂ, ಇವಳು ಬರಲಿಲ್ಲ ಅಂದಿದ್ರೆ ನಾನು ಅವನಿಗೆ ಅವಳನ್ನು ಮಾರಿ 1 ಕೋಟಿ ತಗೋತಾ ಇದ್ದೆ. ಅಯ್ಯೋ, ನಾನು ರಾಜು ಪಾಂಡುರಂಗ ಅಂತ 2 ಪಾರ್ಟ್ ಮಾಡುವಂಥ ಒಂದು ಸಿಚುವೇಶನ್ನೇ ನನಗೆ ಬರ್ತಾ ಇರಲಿಲ್ಲ. ಈ ರಾಜು ಎಲ್ಲಿ ಹೋಗಿದಾನೋ ನನಗೆ ಗೊತ್ತಿಲ್ಲ, ಆದರೆ ಇವಳು ನನ್ನನ್ನೇ ಅನ್ಕೊಂಡ್ಬಿಟ್ಟಾಳೆ. ಅದೇ ರೀತಿ ಅವಳನ್ನ ಆಟ ಆಡಿಸಿ, ನಂಬಿಸಿ, ಅವಳನ್ನ ಮೋಸ ಮಾಡಿ, ಅವಳನ್ನ ಕರ್ಕೊಂಡು ಹೋಗಿ ನಾನು ಅವಳನ್ನ ಏನಾದರೂ ಅವನಿಗೆ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಪಾಂಡುರಂಗನೇ ಅಲ್ಲ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಮನೆಯಲ್ಲಿರುವಂಥ ದೇವರಿಗೆ ನಮಸ್ಕಾರ ಮಾಡ್ತಿದ್ದೀವಿ. ಎಲ್ಲರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಎಲ್ಲನೂ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.